ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ನಿಜವಾದ ಗಂಗಾ ಯಾರು ಅಂತ ನನಗೆ ಗೊತ್ತಿದೆ ಯುವರ್ ಆನರ್. ಈ ಗಂಗಾ ಬರೀ ಒಂದು ವ್ಯಕ್ತಿ ಅಲ್ಲ ಯುವರ್ ಆನರ್. ಅಪ್ರಾಪ್ತ ಮಕ್ಕಳನ್ನು ಕಿಡ್ನಾಪ್ ಮಾಡಿ ಆರ್ಗನ್ ಟ್ರೇಡಿಂಗ್ ಮಾಡ್ತಾ ಇರೋ ಕಿಂಗ್ ಪಿನ್ ಇವರು. ಅವರ ವಕ್ರ ದೃಷ್ಟಿ ಒಬ್ಬರ ಮೇಲೆ ಬಿತ್ತು ಅಂತ ಅಂದ್ಕೊಳ್ಳಿ. ಒಂದು ಅವರಿಂದ ಹಣ ಕೀಳ್ತಾರೆ, ಇಲ್ಲ ಅಂದರೆ ಅವರನ್ನೇ ಹೆಣ ಮಾಡಿಬಿಡ್ತಾರೆ. ಇದು ಈಗ ಶುರುವಾಗ್ತಿರೋ ಸಮಸ್ಯೆ ಅಲ್ಲ ಯುವರ್ ಆನರ್. 25 ವರ್ಷಗಳ ಹಿಂದೆ ನಮ್ಮ ತಂದೆ ರವೀಂದ್ರ ಭಟ್ಕಳ್ ಅವರು ಇಂಥದ್ದೇ ಒಂದು ಕೇಸ್ ಬಗ್ಗೆ ಚಕಾರ ಎತ್ತಿದ್ರು. ಆ ಕೇಸ್ ಏನೋ ಮುಚ್ಚಿ ಹೋಯಿತು. ಆದರೆ ನನ್ನ ತಂದೆ ಅಲ್ಲಿಗೆ ಸುಮ್ಮನಾಗಲಿಲ್ಲ. ಅವರು ಗಂಗಾ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದಾರೆ ಯುವರ್ ಆನರ್. ರವೀಂದ್ರ ಭಟ್ಕಳ್ ಅವರು ಕಲೆಕ್ಟ್ ಮಾಡಿರುವಂಥ ಕೆಲವು ಮಾಹಿತಿಗಳ ಜೊತೆಗೆ ಇನ್ನಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ ಅಂತ ಎಲ್ಲ ಸಾಕ್ಷಿನ ಭಾರ್ಗವಿ ಕೊಟ್ಟು ಯುವರ್ ಆನರ್. ಅದರಲ್ಲಿ ಕಳೆದು ಹೋಗಿರುವಂಥ ಅಷ್ಟು ಮಕ್ಕಳು ಹಾಗೆ ಡಿಪಾರ್ಟ್ಮೆಂಟ್ನವರು ಹುಡುಕ್ತಾ ಇರುವಂಥ ಗಂಗಾ ಬಗ್ಗೆನೂ ಇನ್ಫಾರ್ಮೇಷನ್ ಇದೆ ಅಂತ ಭಾರ್ಗವಿ ಇನ್ನೊಂದಿಷ್ಟು ಪೇಪರ್ನ ತಗೊಂಡು, ಈ ಕೇಸಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಸಾಕಷ್ಟಿದೆ ಸರ್. ಅಸಲಿ ಗಂಗಾ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಇದರಲ್ಲಿದೆ, ತಗೊಳ್ಳಿ ನಿಮ್ಮ ಕಾಪಿ ಅಂತ ಆರ್ಕೆಗೆ ಒಂದು ಕಾಪಿ ಕೊಟ್ಟು ಇನ್ನೊಂದನ್ನು ಜಡ್ಜ್ಗೆ ಕೊಡ್ತಾಳೆ ಭಾರ್ಗವಿ. ಈಚೆ ನಿರ್ಮಲಾ ಅರ್ಜುನ್ ಭಾರ್ಗವಿ ಎಂಥವಳು ಅಂತ ಗೊತ್ತಿದ್ದು ತಿರ್ಗಾ ಅವಳ ಮಾತನ್ನೇ ನಂಬ್ತಿದ್ಯಾ ಅಂತಾರೆ. ಮಾಮ್, ನೀವು ಅವರನ್ನು ಒಬ್ಬ ಸೊಸೆಯಾಗಿ ನೋಡ್ತಿದ್ದೀರಾ, ಆದರೆ ನಾನು ಒಬ್ಬ ಲಾಯರ್ ಆಗಿ ನೋಡ್ತಿದ್ದೀನಿ ಅಂತಾನೆ ಅರ್ಜುನ್. ಏನು ಬೇಡ ಅಂತ ಕೆಲಸ ಎಲ್ಲ ಬಿಟ್ಟು ಮನೆಯಲ್ಲಿ ಇದ್ಲಲ್ವಾ, ಇವಾಗ ಯಾಕೆ ಕೋರ್ಟ್ಗೆ ಹೋಗಿದ್ದಾಳೆ, ಅವಳ ಉದ್ದೇಶ ಬೇರೆ ಏನೋ ಇದೆ ಅರ್ಜುನ್ ಅಂತಾರೆ ನಿರ್ಮಲಾ. ಅವ್ರ ಕೆಲಸದಲ್ಲಿ ತುಂಬ ಶಾರ್ಪ್. ಅವರು ಒಂದು ಕೇಸ್ ತಗೊಂಡ್ರು ಅಂತಂದರೆ ಮನೆ ಮಠ ಜೀವ ಎಲ್ಲದನ್ನು ಮರೆತು ಹೋರಾಡ್ತಾರೆ. ತನ್ನ ಕ್ಲೈಂಟ್ನ ಕಾಪಾಡೋದಕ್ಕೆ ಅವ್ರು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅಂತಾನೆ ಅರ್ಜುನ್. ಆದರೂ ಅಣ್ಣನ ವಿಷಯದಲ್ಲಿ ಭಾರ್ಗವಿ ಸಹಾಯ ಮಾಡ್ತಾಳೆ ಅನಿಸುತ್ತಾ ಅಂತಾರೆ ಜಗನ್. ಒಬ್ಬ ಗಂಡನಾಗಿ ಅಲ್ಲದೆ ಹೋದರೂ ನಾನು ಒಬ್ಬ ಲಾಯರ್ ಆಗಿ ಭಾರ್ಗವಿ ಅವ್ರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಹೆದರ್ಕೋಬೇಡಿ, ಯಾರೂ ಹೆದರ್ಕೋಬೇಡಿ. ಭಾರ್ಗವಿ LLB ಅಖಾಡಕ್ಕೆ ಇಳ್ದಾಯ್ತು, ಇನ್ನು ನಾವು ಸೋಲುವಂತ ಮಾತೇ ಇಲ್ಲ ಅಂತಾನೆ ಅರ್ಜುನ್. ಈಚೆ ಜಡ್ಜ್, ಇದರಲ್ಲಿ ಗಂಗಾ ಬಗ್ಗೆ ಒಂದಿಷ್ಟು ಮಾಹಿತಿ ನಾವು ಒಟ್ಟು ಮಾಡಿರೋದೇನೋ ನಿಜ, ಆದರೆ ಗಂಗಾ ಯಾರು ಅಂತ ನಿರ್ದಿಷ್ಟವಾಗಿ ಇದರಲ್ಲಿ ಹೇಳಿಲ್ವಲ್ಲ ಅಂತಾರೆ. ನಾನು ಹೇಳೋ ಮಾತು ಕೇಳಿ, ನಿಮಗೆ ಆಶ್ಚರ್ಯ ಆಗಬಹುದು ಯುವರ್ ಆನರ್. ಗಂಡ ಹೆಂಡತಿ ಸಂಬಂಧಕ್ಕೆ ನಮ್ಮ ಸಂಸ್ಕೃತಿನಲ್ಲಿ ತುಂಬ ಗೌರವ ಇದೆ. ಆದರೆ ವಿಪರ್ಯಾಸ ಏನಪ್ಪ ಅಂದರೆ ಅದೇ ಸಂಬಂಧದಲ್ಲಿ ಮೋಸ ಹೋಗಿ ಇವತ್ತು JP ಪಾಟೀಲ್ ಅವರು ಕಟಕಟೆಗೆ ಬಂದು ನಿಂತಿದ್ದಾರೆ ಅಂತಾಳೆ ಭಾರ್ಗವಿ. ಏನು ಹೇಳ್ತಿದ್ದೀರಾ ಭಾರ್ಗವಿ ಅಂತಾರೆ ಜಡ್ಜ್. ಹೌದು ಯುವರ್ ಆನರ್, ಇಷ್ಟೊತ್ತು ನಾನು ಹೇಳ್ತಿದ್ದಂತಹ ಗಂಗಾ ಬೇರೆ ಯಾರೂ ಅಲ್ಲ, ಇದೇ JP ಪಾಟೀಲ್ ಅವರ ಮೊದಲನೇ ಹೆಂಡತಿ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ. ನನ್ನ ಕಕ್ಷಿದಾರ JP ಪಾಟೀಲ್ ಅವರ ಜೊತೆ ಪ್ರೀತಿ ನಾಟಕ ಆಡಿ ಅವರನ್ನು ಮದುವೆ ಆದರು. ಅವರು ಈ ಮದುವೆ ಆಗಿದ್ದೇ ಪ್ರಪಂಚದ ಕಣ್ಣಿಗೆ ಮಣ್ಣೆರಚೋಕೆ ಯುವರ್ ಆನರ್. ಬೆನ್ನ ಹಿಂದೆ ಅವರು ಮತ್ತು ಅವರ ಅಣ್ಣ ರಾಜಕಾರಣಿ ಶಕ್ತಿ ಪ್ರಸಾದ್ ಅವರು ಇಬ್ಬರು ಸೇಫ್ ಆಗಬೇಕಾಗಿತ್ತು. ಯಾಕೆ ಹೇಳಿ, ಅವ್ರು ಮಾಡ್ತಾ ಇರೋ ಅಕ್ರಮ ದಂಧೆಗಳಿಗೆ JP ಪಾಟೀಲ್ ಅನ್ನೋ ಅಡ್ವೊಕೇಟ್ನ ಕವಚ ಬೇಕಿತ್ತು. ಇನ್ನೇನು JP ಸರ್ಗೆ ಅವ್ರ ಮೇಲೆ ಅನುಮಾನ ಶುರುವಾಗ್ತಿದೆ ಅನ್ನುವಾಗಲೇ ಒಂದು ಫೇಕ್ ಆಕ್ಸಿಡೆಂಟ್ ಡ್ರಾಮಾ ಮಾಡಿ ಈ ಪ್ರಪಂಚದ ಕಣ್ಣಿಗೆ ತಾನು ಸತ್ತಿದ್ದೀನಿ ಅಂತ ಎಲ್ಲರನ್ನ ನಂಬಿಸಿ ಗಾಯತ್ರಿ ದೇವಿ ಎಲ್ಲರ ಹಿಂದೆ ಕಣ್ಮರೆ ಆಗಿಬಿಟ್ರು. ಅದೇ ಗಾಯತ್ರಿ ದೇವಿ ಗಂಗಾ ಆಗಿ ಮಕ್ಕಳನ್ನು ಕಿಡ್ನಾಪ್ ಮಾಡಿ ಅವರ ಅಂಗಾಂಗಗಳನ್ನು ಮಾರಾಟ ಮಾಡೋ ದಂಧೆನ ನಡೆಸ್ತಾ ಬಂದರು. 25 ವರ್ಷದ ನಂತರ ನಮ್ಮ ತಂದೆ ಅದ್ರ ಬಗ್ಗೆ ಮಾಹಿತಿಗಳನ್ನು ಹುಡುಕಿದಾಗ ದಿಢೀರಂತ ಅಪಘಾತದಲ್ಲಿ ತೀರ್ಕೊಂಡ್ಬಿಟ್ರು. ಇದು ಯಾವುದೂ ಆಕಸ್ಮಿಕವಾಗಿ ನಡೆದಿದ್ದಲ್ಲ ಯುವರ್ ಆನರ್. ಇದೆಲ್ಲವನ್ನು ಪ್ಲಾನ್ಡ್ ಆಗಿ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ ನಡೆಸಿದ್ದು. ಈಗ ತನ್ನ ಸ್ವಾರ್ಥಕ್ಕೆ ನ್ಯಾಯ ಕೇಳೋಕ್ಕೆ ಬಂದಿರೋ ಸಂತೃಪ್ತಿ ತರಹ JP ಪಾಟೀಲ್ ಅವ್ರ ಮನೆ ಸೇರ್ಕೊಂಡಿದ್ದಾರೆ ಅವರು ಗಂಗಾ ಅಂತ ನನಗೆ ಗೊತ್ತು. ಅದಕ್ಕೆ ಬೇಕಾದಂತಹ ಸಾಕಷ್ಟು ಸಾಕ್ಷಿಗಳು ನಮ್ಮ ಹತ್ರ ಇತ್ತು, ಆದರೆ ಅದನ್ನೆಲ್ಲ ನಾಶ ಮಾಡಿ ಸಾಕ್ಷ್ಯಗಳನ್ನು JP ಪಾಟೀಲ್ ವಿರುದ್ಧ ತಿರುಗಿಸಿದ್ದಾರೆ ಅಂತಾಳೆ ಭಾರ್ಗವಿ. ಅಬ್ಜೆಕ್ಷನ್ ಯುವರ್ ಆನರ್. JP ಪಾಟೀಲ್ ಒಬ್ಬ ಫೇಮಸ್ ಲಾಯರ್. ಅವರು ಈಗಿನ ಮೂಗಿನ ಕೆಳಗಡೆ ಇಷ್ಟೆಲ್ಲ ನಡೀತಾ ಇದ್ರು ನೋಡಿಕೊಂಡು ಸುಮ್ಮನೆ ಇದ್ದರೆ ಇದನ್ನು ಅವ್ರು ದೊಡ್ಡತನ ಅನ್ಬೇಕೋ ಒಂದು ಗೊತ್ತಾಗ್ತಿಲ್ಲ ನನಗೆ ಅಂತಾರೆ RK. ಅವರು ಕ್ರಿಮಿನಲ್ ಲಾಯರ್ ಹೌದು, ಆದರೆ ಕ್ರಿಮಿನಲ್ ಅಲ್ಲ. ನೀವೊಬ್ಬರು ಲಾಯರ್ ಸರ್, ನೀವು ಮನೇಲಿ ಹೀಗೆ ಇರ್ತೀರಾ? ಕ್ಷಮಿಸಿ ಯುವರ್ ಆನರ್, ನಿಮಗೆ ಒಂದು ಪರ್ಸ್ನಲ್ ಕ್ವಶನ್. ತಾವು ಇಲ್ಲಿ ಜಡ್ಜ್ ಆಗಿ ಕಾರ್ಯನಿರ್ವಹಿಸ್ತಿದ್ದೀರಾ, ನೀವು ಮನೇಲೂ ಹೀಗೆ ಇರ್ತೀರಾ ಅಂತಾಳೆ ಭಾರ್ಗವಿ. ಅದು ಹೇಗಾಗುತ್ತಮ್ಮ, ಕೆಲಸನೇ ಬೇರೆ ಕುಟುಂಬನೇ ಬೇರೆ ಅಂತಾರೆ ಜಡ್ಜ್. ಎಕ್ಸಾಕ್ಟ್ಲಿ ಯುವರ್ ಆನರ್. ಹೀಗಿರುವಾಗ ಕಟ್ಕೊಂಡಿರೋ ಹೆಂಡತಿ ಬಗ್ಗೆ ಭಾವ ಮೈದನನ ಬಗ್ಗೆ ಡೌಟ್ ಬರಲೇಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ಸಂಬಂಧಗಳನ್ನು ನಂಬೋದನ್ನೇ ದಡ್ಡತನ ಅನ್ಬಹುದಾ ಸರ್? JP ಸರ್ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡಿರೋದು ಗಾಯತ್ರಿ ದೇವಿ. ಈಗ ಇವರನ್ನು ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ. ಕಾನೂನನ್ನು ಗೌರವಿಸಿ ಇಷ್ಟು ವರ್ಷ ಸೇವೆ ಸಲ್ಲಿಸಿರುವಂಥ JP ಪಾಟೀಲ್, ಅದೆಷ್ಟೋ ಜನರಿಗೆ ನ್ಯಾಯ ಕೊಡಿಸಿರುವಂಥ JP ಪಾಟೀಲ್, ಇವರಿಗೆ ಅನ್ಯಾಯ ಆಗಬಾರ್ದು ಯುವರ್ ಆನರ್ ಅಂತಾಳೆ ಭಾರ್ಗವಿ. ಈಚೆ ಬೃಂದ ಹಾಲ್ನಲ್ಲಿ ಆಚೆ ಈಚೆ ತಿರುಗ್ತಾ ಇರ್ತಾಳೆ. ಸಾಕ್ಷಿನೂ ಅಲ್ಲೇ ನಿಂತಿರ್ತಾಳೆ. ಆಗ ಶಕುಂತಲ ಬಂದು ಕೈ ಕೊಡಮ್ಮ ಅಂತ ಬೃಂದ ಕೈನ ತಗೊಂಡು ಥ್ಯಾಂಕ್ ಯು ವೆರಿ ಮಚ್ ಅಂತಾರೆ. ಮೊದಲೇ ಟೆನ್ಷನಲ್ಲಿದ್ದೀನಿ, ಏನಾಯ್ತು ನಿಮಗೆ?
ಅಂತಾಳೆ ಬೃಂದ. ನನಗೇನೂ ಆಗಿಲ್ಲ, ಅಪರೂಪಕ್ಕೆ ನಿನ್ನಿಂದ ಒಂದೊಳ್ಳೆ ಕೆಲಸ ಆಗಿದೆ, ನೀನು ಸಾಮಾನ್ಯದವಳಲ್ಲ ಅಂತ ಇವತ್ತು ನಾನು ಒಪ್ಕೋತೀನಿ. ಯಾರಿಂದನೂ ಮಾಡೋಕ್ಕಾಗದೇ ಇರುವಂಥ ಕೆಲಸನ ಇವತ್ತು ನೀನು ಮಾಡಿ ತೋರಿಸಿದ್ಯಾ ಅಂತಾರೆ ಶಕುಂತಲಾ. ಅಜ್ಜಿ, ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ, ಅದೇನು ಅಂತ ನೇರವಾಗಿ ಹೇಳಿ ಅಂತಾಳೆ ಬೃಂದ. ಕಟ್ಕೊಂಡಿರೋ ಗಂಡನಿಂದ ಹಿಡಿದು ನಾವೆಲ್ಲ ಬೇಡ್ಕೊಂಡ್ರು ಭಾರ್ಗವಿ ಮನಸ್ಸು ಕರಗಲಿಲ್ಲ. ಆದರೆ ಇವತ್ತು ನೀನು ಮತ್ತೆ ಗಾಯತ್ರಿ ಸೇರಿಕೊಂಡು ಭಾರ್ಗವಿ ಚಲನ ಬಡಿದೆಬ್ಬಿಸಿ ಅವಳನ್ನು ಕೋರ್ಟ್ಗೆ ಕಳಿಸಿದರಲ್ಲ, ಇದೊಂದು ವಿಷಯಕ್ಕೆ ನಿನ್ನನ್ನು ಹೊಗಳಲೇಬೇಕು ಬೃಂದ ಅಂತಾರೆ ಶಕುಂತಲಾ. ಅಜ್ಜಿ, ತುಂಬ ಹಾರಾಡಬೇಡಿ, ಅವಳು ವಾದ ಮಾಡೋಕ್ಕೆ ಹೋಗಿರೋದು ನಿಮ್ಮ ಮಗನ ಪರ. ಇದೇ ತರಹ ಅಪ್ಪಂಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋದ್ಲು, ಆಮೇಲೆ ಏನಾಯ್ತು ಹೇಳಿ ಅಂತಾಳೆ ಬೃಂದ. ಮಾಡು ಇಲ್ಲ ಮಡಿ ಅಂತ ಮಾತಿದೆ, ಭಯದಲ್ಲಿ ಸಾಯೋದಕ್ಕಿಂತ ಹೋರಾಡಿ ಸಾಯೋದೇ ಮೇಲು. ತಪ್ಪು ನಡೆಯೋದು ಸಹಜ, ನಡೆದಿರೋ ತಪ್ಪನ್ನು ತಿದ್ದುಕೊಂಡು ಮುಂದೆ ನಡೀತಾಳೆ ನಮ್ಮ ಭಾರ್ಗವಿ. ಗಾಯತ್ರಿ ಮಾಡಿರೋ ತಪ್ಪನ್ನು ಬಯಲು ಮಾಡಿ ಜೆಪಿನ ಬಿಡಿಸ್ಕೊಂಡೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಂತ ಶಕುಂತಲಾ ಹೋಗ್ತಾರೆ. ಅತ್ತೆ ಹೇಳ್ತಿರೋದು ಕರೆಕ್ಟಾಗೇ ಇದೆ, ಸುಮ್ಮನೆ ಇದ್ದವಳನ್ನು ಕೆಣಕಿ ಕೋರ್ಟ್ಗೆ ಕಳಿಸಿದ್ಯಾ ಅಂತಾಳೆ ಸಾಕ್ಷಿ. ನಾನು ಏನು ಮಾಡಲಿ ಚಿಕ್ಕತ್ತೆ, ಏನೋ ಅವಳನ್ನು ಕೆಣ್ಕೋಕೆ ಅಂತ ಒಂದೆರಡು ಮಾತಾಡಿದೆ ಅಷ್ಟೇ, ಅಷ್ಟಕ್ಕೂ ಅವಳು ಕೋರ್ಟ್ಗೆ ಹೋಗ್ತಾಳೆ ಅಂತ ನನಗೇನು ಗೊತ್ತಿತ್ತು ಅಂತಾಳೆ ಬೃಂದ. ಗೊತ್ತಿದ್ದು ಗೊತ್ತಿಲ್ಲದೇನೋ ಒಟ್ಟಿನಲ್ಲಿ ಚಪ್ಪಡಿ ಕಲ್ಲನ್ನು ನಿನ್ನ ತಲೆ ಮೇಲೆ ನೀನೇ ಎಳ್ಕೊಂಡಿದ್ಯಾ. ಒಂದು ವೇಳೆ ಅವಳೇನಾದರೂ ಗೆದ್ದುಬಿಟ್ರೆ ಈ ಮನೆಯಲ್ಲಿ ನಿನ್ನ ಸ್ಥಾನ ಮಾನ ಎರಡೂ ಹೋಗುತ್ತೆ. ಅವಳು ಹೇಳಿದ ಹಾಗೆ ಕೇಳಿಕೊಂಡು ಮುಸ್ರೆ ತಿಕ್ಕೊಂಡು ಅವಳು ಹೇಳಿದ ಹಾಗೆ ಇರಬೇಕಾಗತ್ತೆ. ಅವಳನ್ನು ಅದು ಹೇಗೆ ತಡಿತೀಯೋ ಯೋಚನೆ ಮಾಡುವಂಥ ಸಾಕ್ಷಿ ಹೋಗ್ತಾಳೆ. ಈಚೆ ಭಾರ್ಗವಿ, 100 ಅಪರಾಧಿಗೆ ಶಿಕ್ಷೆ ಆಗದೆ ಹೋದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದನ್ನು ಈ ಕೋರ್ಟ್ ನಂಬುತ್ತೆ. JP ಪಾಟೀಲ್ ಅಂತ ಒಬ್ಬ ಆದರ್ಶ ವ್ಯಕ್ತಿಗೆ ಮೋಸ ಆದರೆ ನಮ್ಮ ಕಾನೂನು ನಮಗೆ ನಿಮಗೆ ಅರ್ಥ ಏನಿರುತ್ತೆ ಯುವರ್ ಆನರ್. ದಯವಿಟ್ಟು ಗಾಯತ್ರಿ ದೇವಿ ಅವ್ರ ಬಣ್ಣ ಶಕ್ತಿ ಪ್ರಸಾದ್ ಅವ್ರ ಮೇಲೆ ಇನ್ನೊಂದಿಷ್ಟು ತನಿಖೆಗಳು ನಡೀಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. JP ಪಾಟೀಲ್ ಅವರಿಗೆ ಜಾಮೀನು ನೀಡಬೇಕು ಅಂತ ಕೇಳ್ಕೊತಿದ್ದೀನಿ ಅಂತಾಳೆ ಭಾರ್ಗವಿ. ನೀವು ಹೇಳ್ತಿರೋದನ್ನೆಲ್ಲ ಕೇಳ್ತಿದ್ರೆ ಈಗ JP ಪಾಟೀಲನ್ನು ಬಿಟ್ಟು ಕಳಿಸ್ಬೇಕಾಗತ್ತೆ. ಗಾಯತ್ರಿ ದೇವಿ ಅವರನ್ನು ನೇಣು ಹಾಕಿಬಿಡ್ಬೇಕಾ? ಎಷ್ಟು ಚೆನ್ನಾಗಿ ಕತೆ ಹೇಳಿದ್ರಿ ಭಾರ್ಗವಿ. ಹೋ ಭಾರ್ಗವಿ, ಭಾರ್ಗವಿಜಿ, ಆಪ್ ಗಲ್ತಿ ಸೆ ಲಾಯರ್ ಆಗಿಬಿಟ್ಟಿದ್ದೀನಿ. ಸಿನಿಮಾನೋ ಎಂಟರ್ಟೈನ್ಮೆಂಟೋ ಇದ್ದಿದ್ರೆ ಯುವರ್ ಆನರ್ ಇವ್ರ ಭವಿಷ್ಯ ಭಾಳ ಚೆನ್ನಾಗಿರೋದು ಅಂತಾರೆ ಆರ್ ಕೆ. ಕೇಸ್ ಬಗ್ಗೆ ಮಾತ್ರ ಮಾತಾಡಬೇಕು ಅಂತಾರೆ ಜಡ್ಜ್. ಸಾರಿ ಯುವರ್ ಆನರ್, ಇವ್ರು ಹೇಳ್ತಿದ್ದ ಕತೆ ಕೇಳಿ ಇವ್ರು ಮಾಡ್ತಿದ್ದ ಆ್ಯಕ್ಟಿಂಗ್ ಎಲ್ಲ ನೋಡಿ ನಾನು ಉಸ್ಕ ತಾರೀಫ್ ಕರ್ ರಹಾ ಥಾ. ಇಷ್ಟೊಂದು ಭಾವುಕರಾಗಿ ಕತೆ ಕಾದಂಬರಿ ಎಲ್ಲ ಹೇಳೋದಕ್ಕೆ ಇದು ಕಾಲೇಜ್ ಆಡಿಟೋರಿಯಂ ಅಲ್ಲ ಭಾರ್ಗವಿ. ಆಪ್ಕೋ ತೋಡ ಪ್ರಾಕ್ಟಿಕಲ್ ಹೋ ರಹಾ ಹೈ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಾವು ಮಾತಾಡೋದಕ್ಕಿಂತ ನಾವು ಕೊಡೋ ಸಾಕ್ಷಿ ಮಾತಾಡಬೇಕು. ये ಕಾನೂನು ಕಾ ಬೇಸಿಕ್ ಹೇ, ಲಾಯರ್ ಹೋಕೆ ಇಷ್ಟು ಬೇಸಿಕ್ ಗೊತ್ತಿಲ್ವಾ ನಿಮಗೆ? ನೀವು ಮಾತಾಡ್ತಿರೋದೆಲ್ಲ ಕೇಳಿಸ್ಕೊತಿದ್ರೆ ನಿಮ್ಮ ಮೇಲೆ, ನಿಮ್ಮ ಕ್ಲೈಂಟ್ ಮೇಲೆ ಅಯ್ಯೋ ಪಾಪ ಅನ್ನಿಸ್ತಿದೆ ಭಾರ್ಗವಿ. ಅಯ್ಯೋ ಇನ್ನೂ ಯಾಕೆ ನಿಂತಿದ್ದೀರಾ, ನೆಕ್ಸ್ಟು ನನ್ನ ಟರ್ನು, ನೀವು ಹೋಗಿ ಕೂತ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ತಗೊಳ್ಳಿ ಅಂತ ಒಂದು ಚೆಂಡನ್ನು ಕೊಟ್ಟು, ಟೆನ್ಷನ್ ಕಮ್ ಹೋ ಜಾಯೇಗಾ, हम दोनों कोलिग्स हैं ना, मैं समझ सकता हूँ आपका टेंशन क्या है ಅಂತಾರೆ ಆರ್ ಕೆ. ಭಾರ್ಗವಿ ಹೋಗಿ ಕೂತ್ಕೊಳ್ತಾಳೆ. ಯುವರ್ ಆನರ್, ಲೆಟ್ ಮೀ ನೌ ಕಮ್ ಬ್ಯಾಕ್ ಟು ದಿಸ್ ಕೇಸ್. ಯುವರ್ ಆನರ್, ನಾನೀಗ ಲೇಟ್ ರವೀಂದ್ರ ಭಟ್ಕಳ್ ಅವರ ಸಾಕ್ಷಿಯಿಂದನೇ ನನ್ನ ವಾದನ ಮುಂದುವರಿಸ್ತೀನಿ. ಇನ್ಫ್ಯಾಕ್ಟ್ ಭಾರ್ಗವಿ ಅವರು ನನಗೂ ಒಂದು ಕಾಪಿ ಕೊಟ್ಟಿದ್ದಾರೆ, ನಾನೆಲ್ಲ ನೋಡಿದ್ದೀನಿ ಯುವರ್ ಆನರ್. ಆ ಫೈಲ್ನಲ್ಲಿ ಗಂಗಾ ಹಾಗೆ ಮಾಡಿದ್ದಾಳೆ, ಗಂಗಾ ಅಷ್ಟು ಕ್ರೂರಿ, ಗಂಗಾ ಇಷ್ಟು ಜನನ ಕಿಡ್ನಾಪ್ ಮಾಡಿದ್ದಾಳೆ, ಅದು ಇದು ಅಂತ ಎಲ್ಲ ಬರೆದಿದ್ದಾರೆ ನಿಜ. ಆದರೆ ಗಾಯತ್ರಿನೇ ಗಂಗಾದೇವಿ ಅಂತ ಬರೆದಿದ್ದಾರಾ ಅಂತಾರೆ ಲಾಯರ್. ಆಗ ಗಾಯತ್ರಿ ವಿಡಿಯೋ ನೋಡ್ತಾ ನಗ್ತಾಳೆ. ರವೀಂದ್ರ ಭಟ್ಕಳ್ ಅವರನ್ನೇ ಈ ಪ್ರಶ್ನೆಗೆ ಉತ್ತರ ಕೇಳೋಣ ಅಂದ್ಕೊಂಡ್ರೆ ಪಾಪ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಓಕೆ ಯುವರ್ ಆನರ್, ನಾನು JP ಪಾಟೀಲ್ ಅವರನ್ನು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ಕೇಳ್ತಿದ್ದೀನಿ ಅಂತಾರೆ ಆರ್ ಕೆ. ಯುವರ್ ಪರ್ಮಿಟೆಡ್ ಅಂತಾರೆ ಜಡ್ಜ್. ಥ್ಯಾಂಕ್ ಯು ಯುವರ್ ಆನರ್. JP ಅವರೇ, ನಿಮ್ಮ ತಂದೆ ತಾಯಿ ಇಬ್ಬರು ಲಾಯರ್ಸ್ ಅಲ್ವೇ ಅಂತಾರೆ ಆರ್ ಕೆ. ಹೌದು ಅಂತಾರೆ JP. ನಿಮ್ಮ ತಂದೆಯವರು ಇದೇ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಕೇಳ್ಪಟ್ಟೆ, ಕರೆಕ್ಟಾ ಅಂತಾರೆ ಆರ್ ಕೆ. ಹೌದು ಅಂತಾರೆ JP. ತಲಾಂತರಗಳಿಂದ ನಿಮ್ಮ ಮೈಯಲ್ಲಿ ಲಾಯರ್ ರಕ್ತ ಹರಿತಿದೆ, ಐ ಆಮ್ ರೈಟ್? ನಿಮ್ಮ ತಂದೆ ಏನೋ ಹೋಗ್ಬಿಟ್ರು, ಐ ಆಮ್ ಸಾರಿ. ಆದರೆ ನಿಮ್ಮ ತಾಯಿ ಲಾಯರ್ ಅಲ್ವಾ, ಅವ್ರು ಯಾಕೆ ಪ್ರಾಕ್ಟೀಸ್ ಮಾಡ್ತಿಲ್ಲ? ಹೋಗಲಿ, ನಿಮ್ಮ ಮಗ ಈಗ ಲಾಯರ್ ಆಗಿದ್ದಾರೆ, ಅವರು ಲಾಯರ್ ಓದಿದ್ರು, ಆದರೂ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಲಿಲ್ಲ. ಆದರೆ ಈಗ ಕೆಲವು ತಿಂಗಳುಗಳಿಂದ ನಿಮ್ಮ ಲಾ ಫಾರ್ಮನ್ನು ನೋಡ್ಕೋತಿದ್ದಾರೆ, ಐ ಆಮ್ ರೈಟ್? ಆದರೆ ನಿಮ್ಮ ಸೊಸೆನ ನಿಮ್ಮ ಸಹಾಯಕ್ಕೆ ನಿಮ್ಮ ಲಾ ಫಾರ್ಮಲ್ಲಿ ಯಾಕೆ ಸೇರಿಸ್ಕೊಳ್ಳಿಲ್ಲ ಅಂತಾರೆ ಆರ್ ಕೆ. ಈ ಕ್ವಶನ್ ಈಗ ಇರಾಲವೆಂಟ್ ಅಂತಾರೆ JP.
ನೀವಲ್ಲ, ನಾನು ಹಾಕಬೇಕು. ಈ ಕೇಸ್ಗೆ ನಾನು ಲಾಯರು. ಇದಕ್ಕೆ ಉತ್ತರ ನಾನು ಹೇಳ್ತೀನಿ ಯುವರ್ ಆನರ್. ಜಗತ್ತಿನ ಕಣ್ಣಿಗೆ JP ಪಾಟೀಲ್ ಒಬ್ಬ ಪ್ರೋಗ್ರೆಸಿವ್ ಲಾಯರ್. ಒಬ್ಬ ಪ್ರೋಗ್ರೆಸಿವ್ ಲಾಯರ್ ಆಗಿ ಕಾಣಿಸ್ಕೊಳ್ಳೋ ಈ JP ಪಾಟೀಲ್ ಅವ್ರ ಮನೆಯಲ್ಲಿ ಹೆಂಗಸರು ಯಾರೂ ಕೆಲಸ ಮಾಡಬಾರ್ದು ಅನ್ನೋ ರೂಲ್ಸ್ ಹಾಕಿದ್ದಾರೆ. ಐ ಆಮ್ ಎ ರೈಟ್ ಮಿಸ್ಟರ್ JP ಅಂತಾರೆ RK. ಅಬ್ಜೆಕ್ಷನ್ ಯುವರ್ ಆನರ್. ಮನೆ ಅಂದಮೇಲೆ 1000 ಇರುತ್ತೆ. ಸಂಬಂಧ ಇಲ್ಲದೆ ವೈಯಕ್ತಿಕ ವಿಚಾರಗಳನ್ನು ಕೋರ್ಟ್ಗೆ ಎಳೆಯೋದು ಸರಿಯಲ್ಲ ಅಂತಾಳೆ ಭಾರ್ಗವಿ. ದಯವಿಟ್ಟು ತಾವು ಸ್ವಲ್ಪ ಸಮಾಧಾನವಾಗಬೇಕು. ಸಂಬಂಧ ಇರೋದಕ್ಕೇ ಆ ವಿಚಾರನ ನಾನು ಇಲ್ಲಿ ವಾದ ಮಾಡ್ತಿರೋದು ಅಂತಾರೆ RK. ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತಾರೆ ಜಡ್ಜ್. ಥ್ಯಾಂಕ್ ಯು ಯುವರ್ ಆನರ್. 50 ವರ್ಷಗಳ ಹಿಂದೆ JP ಪಾಟೀಲ್ ಅವ್ರ ಮನೆಯಲ್ಲಿ ತಾಯಿ ಶಕುಂತಲಾ ದೇವಿಯವರಿಗಿದ್ದ ರೂಲ್ಸ್ ಈಗ ಯುವರ್ ಆನರ್ ಸೊಸೆ ಭಾರ್ಗವಿಯವರವರೆಗೂ ಮುಂದುವರೆದಿದೆ. ಒಂದು ಹೆಣ್ಣನ್ನು ತುಚ್ಛವಾಗಿ ನೋಡೋ ವಾತಾವರಣದಲ್ಲಿ ಬೆಳೆದಿರೋ JP ಪಾಟೀಲ್ ಅವರಿಗೆ ತನ್ನ ಹೆಂಡತಿ ಗಾಯತ್ರಿ ದೇವಿ ಕೂಡ ಪತಿಯೇ ಪರದೈವ ಅನ್ನೋ ರೀತಿ ಇರಬೇಕು ಅನ್ನೋ ಮನಸ್ಥಿತಿ ಇತ್ತು. ಆದರೆ ಯಾವಾಗ ಇವರು ಈ ಗಂಗಾ ರೂಪಕ್ಕೆ ಗಾಯತ್ರಿ ದೇವಿಯವರು ಸೊಪ್ಪು ಹಾಕಲಿಲ್ವೋ ಆಗ ಇವರಿಗೆ ಭಯ ಶುರುವಾಯಿತು. ಕೊಂದೇ ಬಿಡುವಷ್ಟು ಕೋಪನೂ ಬಂತು. ತಾನು ಮಾಡ್ತಾ ಇರೋ ಕ್ರೈಮ್ಗೆ ನೋಡಿ ಹೆಂಡತಿ ಅನ್ನೋ ಬಾಯಿ ಬಿಡ್ತಾಳೋ ಅನ್ನೋ ಭಯ ಕಾಡೋದಕ್ಕೆ ಶುರುವಾಯಿತು. ಅದಕ್ಕೆ ಅವರಿಗೆ ಆಕ್ಸಿಡೆಂಟ್ ಮಾಡಿಸಿ ಕೊಲೆ ಮಾಡೋದಕ್ಕೆ ಮುಂದಾಗಿದ್ದು. ನವಮಿ ಟ್ರಸ್ಟ್ನ ಎಲ್ಲ ಡಾಕ್ಯುಮೆಂಟ್ಸ್ JP ಪಾಟೀಲ್ ಅವರ ಹೆಸರಲ್ಲೇ ಇದೆ ಆ್ಯಂಡ್ ಎಲ್ಲ ಸಾಕ್ಷಿಗಳು JP ಪಾಟೀಲ್ ಅವರ ವಿರೋಧ ಹೇಳೋದಕ್ಕೆ ಸಿದ್ಧವಾಗಿದೆ ಯುವರ್ ಆನರ್. ಭಾರ್ಗವಿಯವರು ಅಮಾಯಕರ ಸಂತಸ್ತೆ ಗಾಯತ್ರಿ ದೇವಿ ಅವ್ರ ಮೇಲೆ ಅಪವಾದನ ಹೊರಿಸ್ತಾ ಇದ್ದಾರೆ ಯುವರ್ ಆನರ್. ಇನ್ನು ಮುಂದೆ ನನ್ನ ಸಾಕ್ಷಿಗಳು ಮಾತಾಡ್ತವೆ ಅಂತ ಸಾಕ್ಷಿಗಳನ್ನು ಜಡ್ಜ್ಗೆ ಕೊಡ್ತಾರೆ RK. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.